ಮೂರ್ಖರ ಸಂತೆಯಲ್ಲಿ ಮೌನವಾಗಿರಬೇಕು, ಬುದ್ಧಿವಂತರ ಜೊತೆ ಬುದ್ಧನಂತಿರಬೇಕು, ಸಂಬಂಧಿಕರ ಜೊತೆ ಸಂಸ್ಕಾರದಿಂದಿರಬೇಕು. ಹೀಗೆಯೇ ಮಿಂಚಿ ಒಂದು ದಿನ ಮರೆಯಾಗಿ ಬಿಡಬೇಕು. ಆ ಮಿಂಚನ್ನು ಪ್ರಪಂಚವೇ ಬೆರಗಾಗಿ ನೋಡಬೇಕು. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ. ಉತ್ತಮ ಬುದ್ಧಿ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ. ಸ್ನಾನ ದೇಹವನ್ನು, ಧ್ಯಾನ ಮನಸ್ಸನ್ನು, ದಾನ ಧನವನ್ನು, ಯೋಗ ಜೀವನವನ್ನು, ಪ್ರಾರ್ಥನೆ ಆತ್ಮವನ್ನ, ವ್ಯತೆ ಆರೋಗ್ಯವನ್ನ, ಕ್ಷಮೆ ಸಂಬಂಧಗಳನ್ನು, ಪರೋಪಕಾರ ಅದೃಷ್ಟವನ್ನ ಪವಿತ್ರಗೊಳಿಸುತ್ತದೆ. ಕೋಪದಿಂದ ಮಾತನಾಡಿದರೆ ಗುಣವನ್ನ ಕಳೆದುಕೊಳ್ಳುತ್ತೇವೆ. ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನ ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನ ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಸುಳ್ಳು ಮಾತನಾಡಿದರೆ ಹೆಸರನ್ನ ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನ ಕಳೆದುಕೊಳ್ಳುತ್ತೇವೆ. ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನ ಗಳಿಸುತ್ತೇವೆ. ನಿಮ್ಮ ಕುರಿತು ನಿಮ್ಮನ್ನು ಅವಮಾನ ಮಾಡುತ್ತಾ ಬೆನ್ನ ಹಿಂದೆ ಮಾತನಾಡುವವರಿಗೆ ನೀವು ಏನೂ ಮಾಡಬೇಕಿಲ್ಲ. ಸಮಯಕ್ಕೆ ಅವಕಾಶ ಕೊಡಿ. ಹೇಗೆ ನರಕ ಅನುಭವಿಸುತ್ತಾರೆಂದು ನೀವೇ ಕಾದು ನೋಡಿ. ಬದುಕಿನಲ್ಲಿ ಅತಿಯಾಗಿ ಮೌನವಾಗಿರುವುದು ಒಳ್ಳೆಯದಲ್ಲ. ಸಮಯಕ್ಕೆ ಸರಿಯಾಗಿ ತಪ್ಪುಗಳನ್ನು ವಿರೋಧಿಸುವುದನ್ನು ಕಲಿಯಿರಿ. ಬದುಕಿನಲ್ಲಿ ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಅಸಾಧ್ಯ. ಮುಂದೆ ಆಗಬೇಕಾದುದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು, ಅದು ನಿನ್ನಿಂದ ಸಾಧ್ಯ. ಬೇರೆಯವರನ್ನ ನೋಡಿ ನಾವು ಬದುಕಲು ಹೋದರೆ ಬದುಕು ಬೀದಿಗೆ ಬರುತ್ತೆ. ನಮ್ಮ ಅಳತೆಗೆ ತಕ್ಕನಾಗಿ ಬದುಕಿದರೆ ಇಡೀ ಬದುಕೇ ಆನಂದವಾಗಿರುತ್ತದೆ. ಒಬ್ಬರ ಮನ ನೋಯಿಸುವುದು ಸಮುದ್ರದಲ್ಲಿ ಕಲ್ಲು ಎಸೆದಷ್ಟು ಸುಲಭ. ಆದರೆ ಆ ಕಲ್ಲು ಎಷ್ಟು ಆಳಕ್ಕೆ ಹೋಗಬಲ್ಲದು ಎಂದು ಎಸೆದವರಿಗೆ ತಿಳಿಯುವುದಿಲ್ಲ. ನಿನ್ನನ್ನು ಇಷ್ಟಪಡುವವರೊಂದಿಗೆ ನೀನು ಎಂದಿಗೂ ಖುಷಿಯಾಗಿರು. ನಿನ್ನ ಜೊತೆ ಇದ್ದವರು ನಿನ್ನ ಬಿಟ್ಟು ಹೋಗುತ್ತಿದ್ದಾರೆಂದು ಬೇಸರ ಪಡಬೇಡ. ಎಲ್ಲವೂ ನಮ್ಮೊಂದಿಗೆ ಇರುವುದು ಕ್ಷಣಿಕ ಕಾಲ ಮಾತ್ರ ಎನ್ನುವುದನ್ನು ನೀ ಮರೆಯಬೇಡ. ಯಾರು ಎಷ್ಟೇ ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು ಎಂದೋ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯ. ಅವರು ನಿಮ್ಮನ್ನು ಗೌರವಿಸಿದರೆ ನೀವು ಗೌರವಿಸಿ. ಅವರು ನಿಮ್ಮೊಂದಿಗೆ ಅಗೌರವದಿಂದ ನಡೆದುಕೊಂಡರೆ ಆಗಲೂ ನೀವು ಗೌರವಿಸಿ. ಅವರಿಗೋಸ್ಕರ ನಿಮ್ಮಲ್ಲಿರುವ ಶ್ರೇಷ್ಠ ಗುಣವನ್ನು ಏಕೆ ಕಳೆದುಕೊಳ್ಳುತ್ತೀರಿ? ಪ್ರಾರ್ಥಿಸುವುದಕ್ಕಿಂತ ಮೊದಲು ನಂಬಿ, ಮಾತನಾಡುವುದಕ್ಕಿಂತ ಮೊದಲು ಕೇಳಿಸಿಕೊಳ್ಳಿ, ಖರ್ಚು ಮಾಡುವುದಕ್ಕಿಂತ ಮೊದಲು ಸಂಪಾದಿಸಿ, ಬಿಟ್ಟು ಕೊಡುವುದಕ್ಕಿಂತ ಮೊದಲು ಪ್ರಯತ್ನಿಸಿ, ಸಾಯುವುದಕ್ಕಿಂತ ಮೊದಲು ಬದುಕಿ. 100 ಸಾರಿ ಸೋತಿದ್ದರೇನಂತೆ, 101 ಸಾರಿ ಬಿದ್ದಿದ್ದರೇನಂತೆ. ಸೋಲು ಗೆಲುವಿನ ಮೆಟ್ಟಿಲು. ಬಿದ್ದರಲ್ಲವೇ ಮರಳಿ ಏಳುವುದು. ಬೀಳದಿದ್ದವನು ಎಂದೂ ಮೇಲೆದ್ದವನಲ್ಲ. ಎಲ್ಲ ಸಮಯದಲ್ಲಿ, ಎಲ್ಲ ಸ್ಥಳದಲ್ಲಿ, ಎಲ್ಲ ಸಂದರ್ಭದಲ್ಲಿ ನೀನೇ ಸರಿ ಎಂದು ನೀನು ಭಾವಿಸುವೆಯಾದರೆ ಜೀವನದಲ್ಲಿ ನೀನು ಏನನ್ನೂ ಕಲಿಯಲಾರೆ. ನಿಮಗಾಗಿ ಯಾರು ಕಾಯುತ್ತಾರೋ ಅವರಿಗಾಗಿ ಬದುಕಿ. ನಿಮಗಾಗಿ ಯಾರು ಅಳುತ್ತಾರೋ ಅವರನ್ನು ನಗಿಸಿ.
ನಿಮಗಾಗಿ ಯಾರು ಪ್ರತಿ ಕ್ಷಣ ಹಂಬಲಿಸುತ್ತಾರೋ ಅವರನ್ನು ಪ್ರೀತಿಸಿ. ತಿರಸ್ಕಾರಕ್ಕೆ ಚಿಂತಿಸಬಾರದು, ಪುರಸ್ಕಾರಕ್ಕೆ ಕಾಯಬಾರದು. ಏನೇ ಬಂದರೂ ಹಿಗ್ಗಬಾರದು, ಎಂದಿಗೂ ಕುಗ್ಗಬಾರದು. ಯಾರನ್ನು ಮೆಚ್ಚಿಸಲು ಬದುಕಬಾರದು, ನಮ್ಮ ಇಚ್ಛೆಯಂತೆ ಬದುಕಬೇಕು. ಜನರು ದೇವರನ್ನೇ ಮೆಚ್ಚಲಿಲ್ಲ, ತಮ್ಮ ಸಂದರ್ಭಕ್ಕೆ ತಕ್ಕಂತೆ ಅಳೆದರು. ಇನ್ನು ನಾವೆಲ್ಲರೂ ಯಾವ ಲೆಕ್ಕ? ಅವಕಾಶ ಸಿಕ್ಕಿದೆ ಎಂದು ಯಾರಿಗೂ ಅವಮಾನ ಮಾಡಬೇಡಿ. ಸಮಯ ಒಂದೇ ರೀತಿ ಇರುವುದಿಲ್ಲ. ಸಮಯವು ಎಲ್ಲರಿಗೂ ಅವಕಾಶ ಮಾಡಿಕೊಡುತ್ತದೆ. ಕೆಳಗೆ ಬಿದ್ದವನು ಮೇಲೆ ಏಳಲೇಬೇಕು. ದೇವರೇ ಸೃಷ್ಟಿಸಿದ ಮನುಷ್ಯರೇ ಶಾಶ್ವತವಲ್ಲ. ಇನ್ನು ನಮಗೆ ನಾವೇ ಸೃಷ್ಟಿಸಿಕೊಂಡ ಸಂಬಂಧಗಳು ಎಂದೂ ಶಾಶ್ವತವಲ್ಲ, ನೆನಪಿರಲಿ. ಪ್ರಶ್ನಿಸುವ ಗುಣ ನಮ್ಮಲ್ಲಿ ಹೆಚ್ಚಾದಷ್ಟು ನಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಇದೇ ಬದುಕಿನ ಕಠೋರ ಸತ್ಯ. ಎಲ್ಲವೂ ನನಗೆ ಬೇಕು ಎಂದು ಶುರುವಾಗುವ ಆಸೆ ಕೊನೆಗೆ ನನಗೇನು ಬೇಡ ಎನಿಸುವಂತೆ ಎಲ್ಲರೂ ನನ್ನವರೇ ಎಂದು ಶುರುವಾಗುವ ಸಂಬಂಧ ಕೊನೆಗೆ ಯಾರೂ ನನ್ನವರಲ್ಲ ಎನ್ನುವುದೇ ನಿಜ ಜೀವನ. ಜೀವನದಲ್ಲಿ ಸಾಧ್ಯವಾದರೆ ಓಡು, ಆಗಲಿಲ್ಲವಾದರೆ ನಡೆ. ಅದೂ ಸಾಧ್ಯವಾಗದಿದ್ದರೆ ಉರುಳಿ ಕೊಂಡಾದರೂ ಹೋಗು, ಆದರೆ ಕದಲದೆ ಒಂದೇ ಕಡೆ ಬಿದ್ದಿರಬೇಡ. ನಿಮ್ಮ ಮನೆಯ ಪರಿಸ್ಥಿತಿ ಆಗಲಿ, ನಿಮ್ಮ ಕಷ್ಟಗಳೇ ಆಗಲಿ ನಿಮಗೆ ಮಾತ್ರ ಗೊತ್ತು, ಮಾತನಾಡುವ ಜನಗಳಿಗೆ ಅಲ್ಲ. ಅಂತಹ ಅವಿವೇಕಿಗಳ ಮಾತಿಗೆ ಎಂದೂ ಕಿವಿ ಕೊಡಬೇಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.